ಕನ್ನಡದ ಈ ದುಃಖದ ಕಥೆಯು ಹುಡುಗಿಯ ಪ್ರೀತಿಗಾಗಿ ಏನು ಮಾಡಿದ ಅಭಯ್ ಎಂಬ ಹುಡುಗನ ಕಥೆಯಾಗಿದೆ. ನಾನೀಗ ನಿಮಗೆ ಅಭಯ್ ಅವರ ಪ್ರೇಮ ಕಥೆಯನ್ನು ಪರಿಚಯಿಸುತ್ತಿದ್ದೇನೆ. ಅಭಯ್ 12ನೇ ತರಗತಿಯ ವಿದ್ಯಾರ್ಥಿ. ಈ ವಯಸ್ಸಿನಲ್ಲಿ ಪ್ರೀತಿ ಹೇಗಿದೆ ಎಂದು ಅವನಿಗೆ ಹೇಗೆ ಸರಿಯಾಗಿ ಗೊತ್ತಿರಲಿಲ್ಲ. ಒಂದು ದಿನ ಅಭಯ್ ಕಾಲೇಜಿಗೆ ಹೋಗುತ್ತಿದ್ದಾಗ ಒಂದು ಸುಂದರವಾದ ಹುಡುಗಿಗೆ ಡಿಕ್ಕಿ ಹೊಡೆದ. ಅವನ ಕಣ್ಣುಗಳು ಆ ಹುಡುಗಿಯನ್ನೇ ನೋಡುತ್ತಿದ್ದವು. ಅಷ್ಟು ಸುಂದರವಿದ್ದ ಹುಡುಗಿ ಅವಳು. ಆದರೆ ಅವಳು ಅವನನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಅಲ್ಲೇ ಅವನಿಗೆ ಆ ಹುಡುಗಿಯ ಮೇಲೆ ಫಸ್ಟ್ ಕ್ರಶ್ ಅಂತಾರಲ್ವಾ, ಹಾಗೆ ಆಯಿತು. ಅವನು ತನ್ನ ಹೃದಯದಲ್ಲಿ ಈ ಹುಡುಗಿಯನ್ನು ಪ್ರೀತಿಸಲು ಪ್ರಾರಂಭಿಸಿದನು. ಅವನು ನಿಧಾನವಾಗಿ ಪ್ರೀತಿ ಹೇಗೆ ಎಂಬುದನ್ನು ಅರಿತುಕೊಳ್ಳಲು ಪ್ರಾರಂಭಿಸಿದನು. ಅದೇನೋ ಒಂಥರ ಖುಷಿ ಅವನಿಗೆ. ಕಾಲೇಜಿನಲ್ಲೂ ಮನೆಯಲ್ಲೂ ಎಲ್ಲ ಕಡೆ ಅವಳನ್ನೇ ನೆನಪಿಸಿಕೊಳ್ಳುತ್ತಿದ್ದ. ಆ ಹುಡುಗಿ ಅವನಿಗೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಆದರೂ ಅಭಯ್ ದಿನವೂ ಅವಳನ್ನು ಹಿಂಬಾಲಿಸುತ್ತಿದ್ದ. ಆದರೆ ಹುಡುಗಿಯ ಹೃದಯ ಕರಗಲಿಲ್ಲ. ಅಭಯ್ ಅವಳನ್ನು ನೋಡಲು ಅವಳ ಕಾಲೇಜು ಗೇಟಿನ ಮುಂದೆ ಪ್ರತಿನಿತ್ಯ ನಿಲ್ಲುತ್ತಿದ್ದನು. ಇದನ್ನು ಮಾಡುವುದು ಅಭಯ್ನ ದೈನಂದಿನ ಕೆಲಸವಾಯಿತು. ಕ್ಷಣಾರ್ಧದಲ್ಲಿ 6 ತಿಂಗಳು ಕಳೆದವು. ಆದರೆ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲೇ ಇಲ್ಲ. ನಂತರ ನಿರಾಶೆಗೊಂಡ ಅಭಯ್ ತನ್ನ ಕಾಲೇಜಿಗೆ ಹೋಗುವುದನ್ನು ನಿಲ್ಲಿಸಿದ. ಕೆಲವು ದಿನಗಳ ನಂತರ ಹುಡುಗಿ ಅಭಯ್ನನ್ನು ನೋಡದಿದ್ದಾಗ ಅವಳು ಅಭಯ್ಗಾಗಿ ಚಡಪಡಿಸಲು ಪ್ರಾರಂಭಿಸುತ್ತಾಳೆ. ಇನ್ನು ಹುಡುಗ ತನ್ನನ್ನು ಯಾಕೆ ಹಿಂಬಾಲಿಸುವುದಿಲ್ಲ ಎಂದು ಚಿಂತಿಸತೊಡಗುತ್ತಾಳೆ. ಕೆಲವು ದಿನಗಳ ನಂತರ ಅಭಯ್ ಅವಳನ್ನು ನೋಡಿದಾಗ ಅವಳು ಅವನನ್ನು ಕೇಳುತ್ತಾಳೆ, ನೀನು ಈಗ ನನ್ನ ಕಾಲೇಜಿಗೆ ಏಕೆ ಬರುತ್ತಿಲ್ಲ? ಅದಕ್ಕೆ ಅಭಯ್ ಅವಳಿಗೆ ಹೇಳಿದ, ಎಷ್ಟು ದಿನ ನಿನ್ನ ಸುತ್ತ ಸುತ್ತುತ್ತಿದ್ದರೂ ನಿನ್ನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಿನಗೆ ನನ್ನನ್ನು ನೋಡಲು ಇಷ್ಟವಿಲ್ಲ. ಅಂದಿನಿಂದ ನಾನು ನಿನ್ನ ಕಾಲೇಜಿಗೆ ಬರುವುದನ್ನು ನಿಲ್ಲಿಸಿದೆ. ಹುಡುಗಿ ಅವನಿಗೆ ಹೇಳಿದಳು, ನೀನು ಎಷ್ಟು ದಿನಗಳವರೆಗೆ ನನ್ನನ್ನು ಹಿಂಬಾಲಿಸುತ್ತೀಯಾ ಎಂದು ನಾನು ನಿನ್ನನ್ನು ಇಷ್ಟು ದಿನ ಪರೀಕ್ಷಿಸುತ್ತಿದ್ದೆ. ಅಂದ ಹಾಗೆ ಈಗ ನಾನು ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೇನೆ. ಆಗ ಅಭಯ್ ಆ ಹುಡುಗಿಗೆ, ನೀನು ನನ್ನ ಮೇಲೆ ಪ್ರೀತಿ ಇದ್ದರೆ ನಿನ್ನ ಹೆಸರನ್ನು ಹೇಳು ಎಂದ. ಹಾಗಾಗಿ ಹುಡುಗಿ ತನ್ನ ಹೆಸರನ್ನು ಸೋನಿಯಾ ಎಂದು ಹೇಳಿದಳು. ಆ ನಂತರ ಅಭಯ್ ಅವನ ಹೆಸರನ್ನೂ ಹೇಳಿದ. ಅಭಯ್ ಆ ಕ್ಷಣದಲ್ಲಿಯೇ ಸೋನಿಯಾಳಿಗೆ ಪ್ರಪೋಸ್ ಮಾಡಿಯೇ ಬಿಟ್ಟನು. ಸೋನಿಯಾ ಕೂಡ ಪ್ರಪೋಸ್ ಒಪ್ಪಿಕೊಂಡಳು. ಸೋನಿಯಾ ಮತ್ತು ಅಭಯ್ ಪ್ರೀತಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು. ಸೋನಿಯಾ ಮತ್ತು ಅಭಯ್ ಎಷ್ಟು ಹತ್ತಿರವಾಗುತ್ತಾರೆಂದರೆ ಒಟ್ಟಿಗೆ ನಡೆಯುವುದು, ಪಾರ್ಕ್ಗೆ ಹೋಗುವುದು, ಒಟ್ಟಿಗೆ ಊಟ ಮಾಡುವುದು ಮತ್ತು ಒಟ್ಟಿಗೆ ಶಾಪಿಂಗ್ ಮಾಡುವುದು ಅವರ ಅಭ್ಯಾಸವಾಯಿತು. ಕಾಲಾನಂತರದಲ್ಲಿ ಅಭಯ್ ಮತ್ತು ಸೋನಿಯಾ ಅವರ ಪ್ರೀತಿ ತುಂಬ ಗಾಢವಾಯಿತು. ಈಗ ಕೊನೆಯ ವರ್ಷದ ಕಾಲೇಜು. ಅವನಿಗೆ ಅವಳದು ಬೇರೆ ಕಾಲೇಜು. ಅದರಲ್ಲಿ ಅವಳಿಗೂ ಕೂಡ ಕೊನೆಯ ವರ್ಷದ ಕಾಲೇಜು. ತುಂಬ ಕನಸು ಕಟ್ಟಿಕೊಂಡಿದ್ದರು. ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾಗದೆ ಇರಲು ಸಾಧ್ಯವಿಲ್ಲ ಅನ್ನುವಷ್ಟು ಪ್ರೀತಿ ಹೆಚ್ಚು ಗಾಢವಾಯಿತು. ಈ ಪ್ರೀತಿಯ ಜೋಡಿಗಳು ಸಮಾಜದ ಗಮನಕ್ಕೆ ಬರಲು ಪ್ರಾರಂಭಿಸಿದವು. ಕ್ರಮೇಣ ಇವರಿಬ್ಬರ ಪ್ರೀತಿ ಹೈಲೈಟ್ ಆಗುವಷ್ಟರಲ್ಲಿ ವಿಷಯ ಹುಡುಗಿಯ ಮನೆಗೆ ತಲುಪಿತ್ತು. ಆದರೆ ಅವಳ ಪ್ರೀತಿಗೆ ಮನೆಯವರು ಒಪ್ಪಿರಲಿಲ್ಲ. ಆ ಹುಡುಗಿಯ ಮನೆಯವರು ಅವಳನ್ನು ಕಾಲೇಜಿಗೆ ಹೋಗದಂತೆ ತಡೆದರು. ಅಲ್ಲದೆ ಸೋನಿಯಾ ಮನೆಯವರು ಅವಳ ಮೊಬೈಲ್ ಕಸಿದುಕೊಂಡಿದ್ದರು. ಅವಳನ್ನು ಮನೆಯಿಂದ ಹೊರಗೆ ಬರಲು ಬಿಡುತ್ತಿರಲಿಲ್ಲ. ಒಂದು ಕಡೆ ಸೋನಿಯಾ ಅಭಯ್ ಪ್ರೀತಿಗಾಗಿ ಹಾತೊರೆಯುತ್ತಿದ್ದರೆ, ಇನ್ನೊಂದು ಕಡೆ ಅಭಯ್ ಕೂಡ ಸೋನಿಯಾ ಪ್ರೀತಿಗಾಗಿ ಹಾತೊರೆಯುತ್ತಿದ್ದನು. ಇಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದರು ಎಂದರೆ ಒಬ್ಬರನ್ನೊಬ್ಬರು ನೋಡಲು ಹಂಬಲಿಸುತ್ತಿದ್ದರು. ಮತ್ತೊಂದೆಡೆ ಸೋನಿಯಾ ಮನೆಯವರು ಆಕೆಯನ್ನು ಮದುವೆ ಮಾಡಲು ಪ್ಲ್ಯಾನ್ ಮಾಡಿದ್ದರು. ಈ ವಿಷಯ ಸೋನಿಯಾಗೆ ತಿಳಿದಾಗ ಸೋನಿಯಾ ನೇರವಾಗಿ ಮದುವೆಗೆ ನಿರಾಕರಿಸುತ್ತಾಳೆ. ನಾನು ಅಭಯ್ನನ್ನು ಮಾತ್ರ ಮದುವೆಯಾಗುತ್ತೇನೆ, ಇಲ್ಲವಾದಲ್ಲಿ ಪ್ರಾಣ ಬಿಡುತ್ತೇನೆ ಎಂದು ಹೇಳಿದಳು. ಇದನ್ನು ಕೇಳಿದರೂ ಕುಟುಂಬಸ್ಥರು ಕ್ಯಾರೇ ಎನ್ನಲಿಲ್ಲ. ಬದಲಿಗೆ ಅವರು ಅವಳನ್ನು ಹೊಡೆಯಲು ಮತ್ತು ಬೆದರಿಕೆ ಹಾಕಲು ಪ್ರಾರಂಭಿಸಿದರು. ಸೋನಿಯಾ ಯಾವುದೇ ನೋವನ್ನು ಸಹಿಸಲು ಸಿದ್ಧಳಾಗಿದ್ದಳು. ಆದರೆ ಅಭಯ್ ಇಲ್ಲದೆ ಬದುಕಲು ಅವಳಿಗೆ ಸಾಧ್ಯವಾಗಲಿಲ್ಲ.
ಆಕೆಯ ಕುಟುಂಬ ಸದಸ್ಯರು ಅಭಯ್ನನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಲು ಪ್ರಾರಂಭಿಸಿದರು. ಭಯದಿಂದ ಸೋನಿಯಾ ಮನೆಯವರ ಒತ್ತಾಯದ ಮೇಲೆ ಬೇರೆ ಹುಡುಗನನ್ನು ಮದುವೆಯಾಗಲು ಒಪ್ಪಿಕೊಂಡಳು. ಆದರೆ ಅವಳ ಹೃದಯ ಮತ್ತು ಮನಸ್ಸಿನಲ್ಲಿ ಅಭಯ್ ಮಾತ್ರ ಇದ್ದ. ಆ ನಂತರ ಸೋನಿಯಾ ಅಭಯ್ಗೆ ಪತ್ರ ಬರೆದಳು. ನನ್ನ ಪ್ರೀತಿಯ ಅಭಯ್, ನಾನು ನಿನ್ನನ್ನು ಬಿಡಲು ಬಯಸುವುದಿಲ್ಲ. ಆದರೆ ನಾನು ಏನು ಮಾಡಲಿ? ನಾನು ನಿನ್ನನ್ನು ಬಿಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ಈಗ ನಿನ್ನನ್ನು ಬಿಡಲೇಬೇಕು. ನಾನು ಮೊದಲು ಯಾರನ್ನೂ ಪ್ರೀತಿಸಲಿಲ್ಲ. ನಾನು ಮೊದಲ ಬಾರಿಗೆ ನಿನ್ನನ್ನು ಪ್ರೀತಿಸುತ್ತಿದ್ದೆ. ನಾನು ನಿನ್ನನ್ನು ಇಂದು ಮಾತ್ರವಲ್ಲ, ಬಹಳ ಸಮಯದಿಂದ ಇಷ್ಟಪಡುತ್ತಿದ್ದೆ. ನೀನು ನನ್ನ ಹಿಂದೆ ಬರುತ್ತಿದ್ದಾಗಲೇ ನಾನು ನಿನ್ನನ್ನು ತುಂಬಾ ಇಷ್ಟಪಟ್ಟಿದ್ದೆ. ಅದಕ್ಕಾಗಿಯೇ ನೀನು ನನ್ನನ್ನು ನೋಡಲು ಬರುತ್ತಿದ್ದಾಗಲೂ ನಾನು ನಿನಗೆ ಒಂದೇ ಒಂದು ಮಾತು ಕೂಡ ಬೈದಿರಲಿಲ್ಲ. ಯಾಕೆಂದರೆ ನಾನು ನಿನ್ನನ್ನು ಅಷ್ಟೊಂದು ಇಷ್ಟಪಡುತ್ತಿದ್ದೆ. ಈಗ ನಾನು ನಿನಗೆ ಮೋಸ ಮಾಡುತ್ತಿಲ್ಲ. ನನ್ನ ಅಸಹಾಯಕತೆ ಇದು ನಿಮ್ಮ ಜೀವನದ ಪ್ರಶ್ನೆ ಮತ್ತು ನನ್ನ ಕುಟುಂಬ ನನ್ನ ಮದುವೆಯನ್ನು ನಿರ್ಧರಿಸಿದೆ. ನನಗೆ ಮದುವೆಯಾಗಲು ಇಷ್ಟವಿರಲಿಲ್ಲ, ಆದರೆ ಇದು ಒತ್ತಾಯದ ಮದುವೆಯೇ ಹೊರತು ಇಷ್ಟಪಟ್ಟು ನಾನು ಒಪ್ಪಿಕೊಂಡಿಲ್ಲ. ನಾನು ಇದನ್ನು ಒಪ್ಪಿದ ಕಾರಣ ಏನೆಂದರೆ ನಾನು ನಿನ್ನ ಜೀವವನ್ನು ಉಳಿಸಬೇಕು ಎಂದು ನಿಮ್ಮನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿದರು. ಅದಕ್ಕಾಗಿಯೇ ನಾನು ಬಲವಂತವಾಗಿ ಮದುವೆಯಾಗಬೇಕು ಅಷ್ಟೇ. ನನ್ನನ್ನು ಕ್ಷಮಿಸು. ನಿನ್ನ ಅಸಹಾಯಕ ಸೋನಿಯಾ. ಅದರ ನಂತರ ಅಭಯ್ ಕೂಡ ಸೋನಿಯಾಗೆ ಪತ್ರ ಬರೆಯುತ್ತಾನೆ. ನನ್ನ ಪ್ರೀತಿಯ ಸೋನಿಯಾ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೆ. ಇನ್ನೂ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಿನ್ನ ಪ್ರೀತಿಗಾಗಿ ನಾನು ಏನು ಬೇಕಾದರೂ ಮಾಡುತ್ತೇನೆ. ನೀನಿಲ್ಲದಿದ್ದರೆ ಈ ಜೀವನದಲ್ಲಿ ಏನು ಪ್ರಯೋಜನ? ನಾವಿಬ್ಬರು ಒಟ್ಟಿಗೆ ಬದುಕುತ್ತೇವೆ ಮತ್ತು ಸಾಯುತ್ತೇವೆ ಎಂದು ಪ್ರಮಾಣ ಮಾಡಿದ್ದೇವೆ. ನೀನು ನನ್ನನ್ನು ಹೇಗೆ ಬಿಡುತ್ತೀಯಾ? ನೀನು ಒಮ್ಮೆಯೂ ಯಾಕೆ ಯೋಚಿಸಲಿಲ್ಲ ನನ್ನ ಜೀವನದಲ್ಲಿ ನಿನ್ನನ್ನು ಹೊರತುಪಡಿಸಿ ಯಾರೂ ಇಲ್ಲ ಎಂದು? ಸೋನಿಯಾ, ನಾನು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ಸೋನಿಯಾ, ನೀನು ಮತ್ತು ನಾನು ಬೇರ್ಪಟ್ಟ ನಂತರ ಅಂದಿನಿಂದ ನಾನು ನಿನ್ನನ್ನು ಭೇಟಿಯಾಗಲು ಹಲವು ಬಾರಿ ಪ್ರಯತ್ನಿಸಿದೆ. ಆದರೆ ನಿನ್ನನ್ನು ಭೇಟಿಯಾಗಲು ನಿನ್ನ ಮನೆಯವರು ನನಗೆ ಅವಕಾಶ ಕೊಡಲಿಲ್ಲ. ಸೋನಿಯಾ, ನನ್ನ ಹಣೆಬರಹದಲ್ಲಿ ನಾನು ನೆಮ್ಮದಿಯಾಗಿ ಇರುವುದಿಲ್ಲ, ಜೀವನದಲ್ಲಿ ಸಂತೋಷವಿಲ್ಲ ಎಂದು ಬರೆದಿದೆ ಅನಿಸುತ್ತೆ. ನನ್ನ ಜೀವನದಲ್ಲಿ ಕಣ್ಣೀರು ಮಾತ್ರ ಬರೆದಿದೆ. ನೀನು ನನ್ನನ್ನು ಬಿಟ್ಟರೆ ನನಗೂ ಈ ಜೀವನ ಬೇಡ ಅನ್ನುವಷ್ಟು ನೋವಾಗುತ್ತಿದೆ. ನಾವು ಪ್ರೀತಿಸುತ್ತಿದ್ದಾಗ ಯಾವತ್ತಿಗೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ದು ಈಗಲೂ ನನ್ನ ಕಿವಿಯಲ್ಲಿ ಗುನುಗುಡುತ್ತಿದೆ. ಕಣ್ಣೀರು ಕಣ್ಣಲ್ಲಿ ತುಂಬಿ ಆಟ ಆಡ್ತಿದೆ. ನಾನೆಂದಿಗೂ ಖುಷಿಯಾಗಿ ಇರೋದಿಲ್ಲ ಅನಿಸುತ್ತೆ. ಆದರೆ ನಿನ್ನ ಖುಷಿಯೇ ನನ್ನ ಖುಷಿ ಎನ್ನುವ ಹಾಗೆ ನಿನಗೆ ಯಾವುದೇ ಸಂತೋಷವನ್ನು ನೀಡುತ್ತದೆಯೋ ಅದರಲ್ಲಿ ನಾನು ಸಹ ಸಂತೋಷವಾಗಿರುತ್ತೇನೆ. ಇದು ನನ್ನ ಕೊನೆಯ ಪತ್ರ. ಅದೃಷ್ಟವಿಲ್ಲದೆ ನಿನ್ನ ಪ್ರೀತಿಗಾಗಿ ಹಾತೊರೆಯುತ್ತಿರುವ ಪ್ರೇಮಿ ಅಭಯ್. ಸೋನಿಯಾ ಅಳುತ್ತಾ ಅವನ ಪತ್ರವನ್ನು ಓದುತ್ತಿದ್ದಳು ಮತ್ತು ಅವಳ ಮದುವೆಯೂ ಅದೇ ದಿನವಾಗಿತ್ತು. ಅಭಯ್ ಇಲ್ಲದೆ ಆ ನೋವನ್ನು ಸಹಿಸಲಾಗದೆ ಸೋನಿಯಾ ಮದುವೆಗೂ ಮುನ್ನವೇ ವಿಷ ಸೇವಿಸುತ್ತಾಳೆ. ವಿಷ ಕುಡಿದ ಸ್ವಲ್ಪ ಹೊತ್ತಿನಲ್ಲೇ ಅವಳು ಪ್ರಾಣ ಬಿಡುತ್ತಾಳೆ. ಈ ವಿಷಯ ಅಭಯ್ಗೆ ತಲುಪುತ್ತದೆ. ಆಕೆಯ ಸಾವಿನ ಆಘಾತವನ್ನು ಸಹಿಸಲು ಅಭಯ್ಗೆ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ಅವನು ತನ್ನ ಪ್ರಾಣವನ್ನೂ ತ್ಯಜಿಸುತ್ತಾನೆ. ನಿಜವಾದ ಪ್ರೀತಿಯು ಅಪೂರ್ಣ ಅಂತ್ಯಕ್ಕೆ ಬರುತ್ತದೆ. ತೀರ್ಮಾನ: ನಿಮ್ಮ ಜೀವನವನ್ನು ತ್ಯಜಿಸುವುದು ಬುದ್ಧಿವಂತಿಕೆಯಲ್ಲ. ಕೆಲವೊಮ್ಮೆ ಸಂದರ್ಭಗಳು ನಮ್ಮ ಆಲೋಚನೆಗೆ ವಿರುದ್ಧವಾಗಿರುತ್ತವೆ. ಇದರರ್ಥ ನಿಮ್ಮ ಜೀವನವನ್ನು ಬಿಟ್ಟು ಬಿಡಿ ಎಂದು ಅರ್ಥವಲ್ಲ. ನಿಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳದೆ ಹೋರಾಟ ನಡೆಸಿ. ಖಂಡಿತ ನಿಮ್ಮ ಪ್ರೀತಿ ಎನ್ನುವ ಯಶಸ್ಸು ನೀವು ಖಂಡಿತವಾಗಿಯೂ ಪಡೆಯುತ್ತೀರಿ. ನಿಮ್ಮ ಜೀವವನ್ನು ಕಳೆದುಕೊಳ್ಳುವ ನಿರ್ಧಾರ ಮಾಡಬೇಡಿ. ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ.